ರಾಜು ಕಪನೂರ್ ಸೇರಿ 5 ಸಿಐಡಿ ವಶದಲ್ಲಿ 5 ಆರೋಪಿಗಳನ್ನು 5 ದಿನ ಸಿಐಡಿ ವಶಕ್ಕೆ ಬೀದರ್ನ ಜೆಎಂಎಫ್ಸಿ ಕೋರ್ಟ್ ನೀಡಿ ಆದೇಶವನ್ನ ನೀಡಿದೆ. 5 ಆರೋಪಿಗಳು ಬೀದರ್ನಿಂದ ಬೆಂಗಳೂರಿಗೆ ಕರೆತಂದು ವಿಚಾರಣೆ ಮಾಡ್ತಾ ಇರುವ ಹಿನ್ನೆಲೆ ಬೆಂಗಳೂರಿಗೆ ಕರೆತಂದಿದ್ದಾರೆ ಸಿಐಡಿ ಅಧಿಕಾರಿಗಳು. ಗುತ್ತಿಗೆದಾರ ಸಚಿನ್ ಪಂಚಾಳ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪ ಎದುರಿಸ್ತಾ ಇರುವಂತಹ ರಾಜು ಕಪನೂರ್ ನಿನ್ನೆ ಇವರು ವಿಚಾರಣೆಗೆ ಬಂದಿರುವಂತಹ ಸ್ಟೈಲ್ ನೋಡಬೇಕಿತ್ತು. ಸ್ಟೈಲ್ ನೋಡ್ಬಿಟ್ಟಿದ್ರೆ ದಂಗಾಗ್ಬಿಡ್ತಿದ್ರಿ. ಯಾಕಂದ್ರೆ ಇವರು ಸಿಐಡಿ ಕಚೇರಿಗೆ ಬರ್ತಿದ್ದಾರಾ, ವಿಚಾರಣೆಗೆ ಬರ್ತಿದ್ದಾರಾ ಅನ್ನುವಂತಹ ಡೌಟ್ ಶುರುವಾಗಿತ್ತು ಅವರು ಬರುವಂತಹ ಬಿಲ್ಡಪ್ ನೋಡಿ. ಬಟ್ ಈಗ 5ರನ್ನ ಸಿಐಡಿ ತನ್ನ ವಶಕ್ಕೆ ಪಡೆದುಕೊಂಡಿದೆ. ಕಾರಣ ಕೋರ್ಟ್ ಆದೇಶ, ಹೆಚ್ಚಿನ ವಿಚಾರಣೆಯ ಅಗತ್ಯತೆ ಇರೋದ್ರಿಂದ ಅವ್ರನ್ನ ವಶಕ್ಕೆ ಪಡೆದುಕೊಂಡು ಬೆಂಗಳೂರಿಗೆ ಕರೆತಂದು ಹೆಚ್ಚಿನ ವಿಚಾರಣೆಗೆ ಒಳಪಡಿಸ್ತಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾರಣ ಸಚಿನ್ ಸಾಯೋಕ್ಕೂ ಮುನ್ನ ಒಂದು ಡೆತ್ ನೋಟ್ನಲ್ಲಿ ಒಂದು ಪ್ರಮುಖ ಅಂಶವನ್ನ ಉಲ್ಲೇಖ ಮಾಡ್ತಾರೆ. ಟೆಂಡರ್ ಕೊಡಿಸ್ತೀನಿ ಅನ್ನುವಂತಹ ವಿಚಾರಕ್ಕೆ ಬಂದಂಗೆ 1 ಕೋಟಿ ಡಿಮ್ಯಾಂಡ್ ಮಾಡಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಈ ಎಲ್ಲ ಬೆಳವಣಿಗೆಗಳಾಗ್ತಾ ಇರೋದು. ರಾಜು ಕಪನೂರ್ ಸೇರಿ 5 ಸಿಐಡಿ ವಶದಲ್ಲಿ 5 ಆರೋಪಿಗಳನ್ನು 5 ದಿನ ಸಿಐಡಿ ವಶಕ್ಕೆ ಬೀದರ್ನ ಜೆಎಂಎಫ್ಸಿ ಕೋರ್ಟ್ ನೀಡಿ ಆದೇಶವನ್ನ ನೀಡಿದೆ. 5 ಆರೋಪಿಗಳು ಬೀದರ್ನಿಂದ ಬೆಂಗಳೂರಿಗೆ ಕರೆತಂದು ವಿಚಾರಣೆ ಮಾಡ್ತಾ ಇರುವ ಹಿನ್ನೆಲೆ ಬೆಂಗಳೂರಿಗೆ ಕರೆತಂದಿದ್ದಾರೆ ಸಿಐಡಿ ಅಧಿಕಾರಿಗಳು. ಗುತ್ತಿಗೆದಾರ ಸಚಿನ್ ಪಂಚಾಳ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪ ಎದುರಿಸ್ತಾ ಇರುವಂತಹ ರಾಜು ಕಪನೂರ್ ನಿನ್ನೆ ಇವರು ವಿಚಾರಣೆಗೆ ಬಂದಿರುವಂತಹ ಸ್ಟೈಲ್ ನೋಡಬೇಕಿತ್ತು. ಸ್ಟೈಲ್ ನೋಡ್ಬಿಟ್ಟಿದ್ರೆ ದಂಗಾಗ್ಬಿಡ್ತಿದ್ರಿ. ಯಾಕಂದ್ರೆ ಇವರು ಸಿಐಡಿ ಕಚೇರಿಗೆ ಬರ್ತಿದ್ದಾರಾ, ವಿಚಾರಣೆಗೆ ಬರ್ತಿದ್ದಾರಾ ಅನ್ನುವಂತಹ ಡೌಟ್ ಶುರುವಾಗಿತ್ತು ಅವರು ಬರುವಂತಹ ಬಿಲ್ಡಪ್ ನೋಡಿ. ಬಟ್ ಈಗ 5ರನ್ನ ಸಿಐಡಿ ತನ್ನ ವಶಕ್ಕೆ ಪಡೆದುಕೊಂಡಿದೆ. ಕಾರಣ ಕೋರ್ಟ್ ಆದೇಶ, ಹೆಚ್ಚಿನ ವಿಚಾರಣೆಯ ಅಗತ್ಯತೆ ಇರೋದ್ರಿಂದ ಅವ್ರನ್ನ ವಶಕ್ಕೆ ಪಡೆದುಕೊಂಡು ಬೆಂಗಳೂರಿಗೆ ಕರೆತಂದು ಹೆಚ್ಚಿನ ವಿಚಾರಣೆಗೆ ಒಳಪಡಿಸ್ತಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾರಣ ಸಚಿನ್ ಸಾಯೋಕ್ಕೂ ಮುನ್ನ ಒಂದು ಡೆತ್ ನೋಟ್ನಲ್ಲಿ ಒಂದು ಪ್ರಮುಖ ಅಂಶವನ್ನ ಉಲ್ಲೇಖ ಮಾಡ್ತಾರೆ. ಟೆಂಡರ್ ಕೊಡಿಸ್ತೀನಿ ಅನ್ನುವಂತಹ ವಿಚಾರಕ್ಕೆ ಬಂದಂಗೆ 1 ಕೋಟಿ ಡಿಮ್ಯಾಂಡ್ ಮಾಡಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಈ ಎಲ್ಲ ಬೆಳವಣಿಗೆಗಳಾಗ್ತಾ ಇರೋದು. ರಾಜು ಕಪನೂರ್ ಸೇರಿ 5 ಸಿಐಡಿ ವಶದಲ್ಲಿ 5 ಆರೋಪಿಗಳನ್ನು 5 ದಿನ ಸಿಐಡಿ ವಶಕ್ಕೆ ಬೀದರ್ನ ಜೆಎಂಎಫ್ಸಿ ಕೋರ್ಟ್ ನೀಡಿ ಆದೇಶವನ್ನ ನೀಡಿದೆ. 5 ಆರೋಪಿಗಳು ಬೀದರ್ನಿಂದ ಬೆಂಗಳೂರಿಗೆ ಕರೆತಂದು ವಿಚಾರಣೆ ಮಾಡ್ತಾ ಇರುವ ಹಿನ್ನೆಲೆ ಬೆಂಗಳೂರಿಗೆ ಕರೆತಂದಿದ್ದಾರೆ ಸಿಐಡಿ ಅಧಿಕಾರಿಗಳು. ಗುತ್ತಿಗೆದಾರ ಸಚಿನ್ ಪಂಚಾಳ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪ ಎದುರಿಸ್ತಾ ಇರುವಂತಹ ರಾಜು ಕಪನೂರ್ ನಿನ್ನೆ ಇವರು ವಿಚಾರಣೆಗೆ ಬಂದಿರುವಂತಹ ಸ್ಟೈಲ್ ನೋಡಬೇಕಿತ್ತು. ಸ್ಟೈಲ್ ನೋಡ್ಬಿಟ್ಟಿದ್ರೆ ದಂಗಾಗ್ಬಿಡ್ತಿದ್ರಿ. ಯಾಕಂದ್ರೆ ಇವರು ಸಿಐಡಿ ಕಚೇರಿಗೆ ಬರ್ತಿದ್ದಾರಾ, ವಿಚಾರಣೆಗೆ ಬರ್ತಿದ್ದಾರಾ ಅನ್ನುವಂತಹ ಡೌಟ್ ಶುರುವಾಗಿತ್ತು ಅವರು ಬರುವಂತಹ ಬಿಲ್ಡಪ್ ನೋಡಿ. ಬಟ್ ಈಗ 5ರನ್ನ ಸಿಐಡಿ ತನ್ನ ವಶಕ್ಕೆ ಪಡೆದುಕೊಂಡಿದೆ. ಕಾರಣ ಕೋರ್ಟ್ ಆದೇಶ, ಹೆಚ್ಚಿನ ವಿಚಾರಣೆಯ ಅಗತ್ಯತೆ ಇರೋದ್ರಿಂದ ಅವ್ರನ್ನ ವಶಕ್ಕೆ ಪಡೆದುಕೊಂಡು ಬೆಂಗಳೂರಿಗೆ ಕರೆತಂದು ಹೆಚ್ಚಿನ ವಿಚಾರಣೆಗೆ ಒಳಪಡಿಸ್ತಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾರಣ ಸಚಿನ್ ಸಾಯೋಕ್ಕೂ ಮುನ್ನ ಒಂದು ಡೆತ್ ನೋಟ್ನಲ್ಲಿ ಒಂದು ಪ್ರಮುಖ ಅಂಶವನ್ನ ಉಲ್ಲೇಖ ಮಾಡ್ತಾರೆ. ಟೆಂಡರ್ ಕೊಡಿಸ್ತೀನಿ ಅನ್ನುವಂತಹ ವಿಚಾರಕ್ಕೆ ಬಂದಂಗೆ 1 ಕೋಟಿ ಡಿಮ್ಯಾಂಡ್ ಮಾಡಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಈ ಎಲ್ಲ ಬೆಳವಣಿಗೆಗಳಾಗ್ತಾ ಇರೋದು. ರಾಜು ಕಪನೂರ್ ಸೇರಿ 5 ಸಿಐಡಿ ವಶದಲ್ಲಿ 5 ಆರೋಪಿಗಳನ್ನು 5 ದಿನ ಸಿಐಡಿ ವಶಕ್ಕೆ ಬೀದರ್ನ ಜೆಎಂಎಫ್ಸಿ ಕೋರ್ಟ್ ನೀಡಿ ಆದೇಶವನ್ನ ನೀಡಿದೆ. 5 ಆರೋಪಿಗಳು ಬೀದರ್ನಿಂದ ಬೆಂಗಳೂರಿಗೆ ಕರೆತಂದು ವಿಚಾರಣೆ ಮಾಡ್ತಾ ಇರುವ ಹಿನ್ನೆಲೆ ಬೆಂಗಳೂರಿಗೆ ಕರೆತಂದಿದ್ದಾರೆ ಸಿಐಡಿ ಅಧಿಕಾರಿಗಳು. ಗುತ್ತಿಗೆದಾರ ಸಚಿನ್ ಪಂಚಾಳ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪ ಎದುರಿಸ್ತಾ ಇರುವಂತಹ ರಾಜು ಕಪನೂರ್ ನಿನ್ನೆ ಇವರು ವಿಚಾರಣೆಗೆ ಬಂದಿರುವಂತಹ ಸ್ಟೈಲ್ ನೋಡಬೇಕಿತ್ತು. ಸ್ಟೈಲ್ ನೋಡ್ಬಿಟ್ಟಿದ್ರೆ ದಂಗಾಗ್ಬಿಡ್ತಿದ್ರಿ. ಯಾಕಂದ್ರೆ ಇವರು ಸಿಐಡಿ ಕಚೇರಿಗೆ ಬರ್ತಿದ್ದಾರಾ, ವಿಚಾರಣೆಗೆ ಬರ್ತಿದ್ದಾರಾ ಅನ್ನುವಂತಹ ಡೌಟ್ ಶುರುವಾಗಿತ್ತು ಅವರು ಬರುವಂತಹ ಬಿಲ್ಡಪ್ ನೋಡಿ. ಬಟ್ ಈಗ 5ರನ್ನ ಸಿಐಡಿ ತನ್ನ ವಶಕ್ಕೆ ಪಡೆದುಕೊಂಡಿದೆ. ಕಾರಣ ಕೋರ್ಟ್ ಆದೇಶ, ಹೆಚ್ಚಿನ ವಿಚಾರಣೆಯ ಅಗತ್ಯತೆ ಇರೋದ್ರಿಂದ ಅವ್ರನ್ನ ವಶಕ್ಕೆ ಪಡೆದುಕೊಂಡು ಬೆಂಗಳೂರಿಗೆ ಕರೆತಂದು ಹೆಚ್ಚಿನ ವಿಚಾರಣೆಗೆ ಒಳಪಡಿಸ್ತಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾರಣ ಸಚಿನ್ ಸಾಯೋಕ್ಕೂ ಮುನ್ನ ಒಂದು ಡೆತ್ ನೋಟ್ನಲ್ಲಿ ಒಂದು ಪ್ರಮುಖ ಅಂಶವನ್ನ ಉಲ್ಲೇಖ ಮಾಡ್ತಾರೆ. ಟೆಂಡರ್ ಕೊಡಿಸ್ತೀನಿ ಅನ್ನುವಂತಹ ವಿಚಾರಕ್ಕೆ ಬಂದಂಗೆ 1 ಕೋಟಿ ಡಿಮ್ಯಾಂಡ್ ಮಾಡಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಈ ಎಲ್ಲ ಬೆಳವಣಿಗೆಗಳಾಗ್ತಾ ಇರೋದು. ರಾಜು ಕಪನೂರ್ ಸೇರಿ 5 ಸಿಐಡಿ ವಶದಲ್ಲಿ 5 ಆರೋಪಿಗಳನ್ನು 5 ದಿನ ಸಿಐಡಿ ವಶಕ್ಕೆ ಬೀದರ್ನ ಜೆಎಂಎಫ್ಸಿ ಕೋರ್ಟ್ ನೀಡಿ ಆದೇಶವನ್ನ ನೀಡಿದೆ. 5 ಆರೋಪಿಗಳು ಬೀದರ್ನಿಂದ ಬೆಂಗಳೂರಿಗೆ ಕರೆತಂದು ವಿಚಾರಣೆ ಮಾಡ್ತಾ ಇರುವ ಹಿನ್ನೆಲೆ ಬೆಂಗಳೂರಿಗೆ ಕರೆತಂದಿದ್ದಾರೆ ಸಿಐಡಿ ಅಧಿಕಾರಿಗಳು.
ಗುತ್ತಿಗೆದಾರ ಸಚಿನ್ ಪಂಚಾಳ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪ ಎದುರಿಸ್ತಾ ಇರುವಂತಹ ರಾಜು ಕಪನೂರ್ ನಿನ್ನೆ ಇವರು ವಿಚಾರಣೆಗೆ ಬಂದಿರುವಂತಹ ಸ್ಟೈಲ್ ನೋಡಬೇಕಿತ್ತು. ಸ್ಟೈಲ್ ನೋಡ್ಬಿಟ್ಟಿದ್ರೆ ದಂಗಾಗ್ಬಿಡ್ತಿದ್ರಿ. ಯಾಕಂದ್ರೆ ಇವರು CID ಕಚೇರಿಗೆ ಬರ್ತಿದ್ದಾರಾ, ವಿಚಾರಣೆಗೆ ಬರ್ತಿದ್ದಾರಾ ಅನ್ನುವಂತಹ ಡೌಟ್ ಶುರುವಾಗಿತ್ತು ಅವರು ಬರುವಂತಹ ಬಿಲ್ಡಪ್ ನೋಡಿ. ಬಟ್ ಈಗ ಐವರನ್ನ CID ತನ್ನ ವಶಕ್ಕೆ ಪಡೆದುಕೊಂಡಿದೆ. ಕಾರಣ ಕೋರ್ಟ್ ಆದೇಶ. ಹೆಚ್ಚಿನ ವಿಚಾರಣೆಯ ಅಗತ್ಯತೆ ಇರೋದ್ರಿಂದ ಅವ್ರನ್ನ ವಶಕ್ಕೆ ಪಡೆದುಕೊಂಡು ಬೆಂಗಳೂರಿಗೆ ಕರೆತಂದು ಹೆಚ್ಚಿನ ವಿಚಾರಣೆಗೆ ಒಳಪಡಿಸ್ತಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾರಣ ಸಚಿನ್ ಸಾಯೋಕ್ಕೂ ಮುನ್ನ ಒಂದು ಡೆತ್ ನೋಟ್ನಲ್ಲಿ ಒಂದು ಪ್ರಮುಖ ಅಂಶವನ್ನ ಉಲ್ಲೇಖ ಮಾಡ್ತಾರೆ. ಟೆಂಡರ್ ಕೊಡಿಸ್ತೀನಿ ಅನ್ನುವಂತಹ ವಿಚಾರಕ್ಕೆ ಬಂದಂಗೆ 1 ಕೋಟಿ ಡಿಮ್ಯಾಂಡ್ ಮಾಡಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಈ ಎಲ್ಲ ಬೆಳವಣಿಗೆಗಳಾಗ್ತಾ ಇರೋದು. ರಾಜು ಕಪನೂರ್ ಸೇರಿ 5 CID ವಶದಲ್ಲಿ. 5 ಆರೋಪಿಗಳನ್ನ 5 ದಿನ CID ವಶಕ್ಕೆ ಬೀದರ್ನ JMFC ಕೋರ್ಟ್ ನೀಡಿ ಆದೇಶವನ್ನ ನೀಡಿದೆ. 5 ಆರೋಪಿಗಳು ಬೀದರ್ನಿಂದ ಬೆಂಗಳೂರಿಗೆ ಕರೆತಂದು ವಿಚಾರಣೆ ಮಾಡ್ತಾ ಇರುವ ಹಿನ್ನೆಲೆ ಬೆಂಗಳೂರಿಗೆ ಕರೆತಂದಿದ್ದಾರೆ CID ಅಧಿಕಾರಿಗಳು. ಗುತ್ತಿಗೆದಾರ ಸಚಿನ್ ಪಂಚಾಳ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪ ಎದುರಿಸ್ತಾ ಇರುವಂತಹ ರಾಜು ಕಪನೂರ್ ನಿನ್ನೆ ಇವರು ವಿಚಾರಣೆಗೆ ಬಂದಿರುವಂತಹ ಸ್ಟೈಲ್ ನೋಡಬೇಕಿತ್ತು. ಸ್ಟೈಲ್ ನೋಡ್ಬಿಟ್ಟಿದ್ರೆ ದಂಗಾಗ್ಬಿಡ್ತಿದ್ರಿ. ಯಾಕಂದ್ರೆ ಇವರು CID ಕಚೇರಿಗೆ ಬರ್ತಿದ್ದಾರಾ, ವಿಚಾರಣೆಗೆ ಬರ್ತಿದ್ದಾರಾ ಅನ್ನುವಂತಹ ಡೌಟ್ ಶುರುವಾಗಿತ್ತು ಅವರು ಬರುವಂತಹ ಬಿಲ್ಡಪ್ ನೋಡಿ. ಬಟ್ ಈಗ ಐವರನ್ನ CID ತನ್ನ ವಶಕ್ಕೆ ಪಡೆದುಕೊಂಡಿದೆ. ಕಾರಣ ಕೋರ್ಟ್ ಆದೇಶ. ಹೆಚ್ಚಿನ ವಿಚಾರಣೆಯ ಅಗತ್ಯತೆ ಇರೋದ್ರಿಂದ ಅವ್ರನ್ನ ವಶಕ್ಕೆ ಪಡೆದುಕೊಂಡು ಬೆಂಗಳೂರಿಗೆ ಕರೆತಂದು ಹೆಚ್ಚಿನ ವಿಚಾರಣೆಗೆ ಒಳಪಡಿಸ್ತಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾರಣ ಸಚಿನ್ ಸಾಯೋಕ್ಕೂ ಮುನ್ನ ಒಂದು ಡೆತ್ ನೋಟ್ನಲ್ಲಿ ಒಂದು ಪ್ರಮುಖ ಅಂಶವನ್ನ ಉಲ್ಲೇಖ ಮಾಡ್ತಾರೆ. ಟೆಂಡರ್ ಕೊಡಿಸ್ತೀನಿ ಅನ್ನುವಂತಹ ವಿಚಾರಕ್ಕೆ ಬಂದಂಗೆ 1 ಕೋಟಿ ಡಿಮ್ಯಾಂಡ್ ಮಾಡಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಈ ಎಲ್ಲ ಬೆಳವಣಿಗೆಗಳಾಗ್ತಾ ಇರೋದು. ರಾಜು ಕಪನೂರ್ ಸೇರಿ 5 CID ವಶದಲ್ಲಿ. 5 ಆರೋಪಿಗಳನ್ನ 5 ದಿನ CID ವಶಕ್ಕೆ ಬೀದರ್ನ JMFC ಕೋರ್ಟ್ ನೀಡಿ ಆದೇಶವನ್ನ ನೀಡಿದೆ. 5 ಆರೋಪಿಗಳು ಬೀದರ್ನಿಂದ ಬೆಂಗಳೂರಿಗೆ ಕರೆತಂದು ವಿಚಾರಣೆ ಮಾಡ್ತಾ ಇರುವ ಹಿನ್ನೆಲೆ ಬೆಂಗಳೂರಿಗೆ ಕರೆತಂದಿದ್ದಾರೆ CID ಅಧಿಕಾರಿಗಳು. ಗುತ್ತಿಗೆದಾರ ಸಚಿನ್ ಪಂಚಾಳ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪ ಎದುರಿಸ್ತಾ ಇರುವಂತಹ ರಾಜು ಕಪನೂರ್ ನಿನ್ನೆ ಇವರು ವಿಚಾರಣೆಗೆ ಬಂದಿರುವಂತಹ ಸ್ಟೈಲ್ ನೋಡಬೇಕಿತ್ತು. ಸ್ಟೈಲ್ ನೋಡ್ಬಿಟ್ಟಿದ್ರೆ ದಂಗಾಗ್ಬಿಡ್ತಿದ್ರಿ. ಯಾಕಂದ್ರೆ ಇವರು CID ಕಚೇರಿಗೆ ಬರ್ತಿದ್ದಾರಾ, ವಿಚಾರಣೆಗೆ ಬರ್ತಿದ್ದಾರಾ ಅನ್ನುವಂತಹ ಡೌಟ್ ಶುರುವಾಗಿತ್ತು ಅವರು ಬರುವಂತಹ ಬಿಲ್ಡಪ್ ನೋಡಿ. ಬಟ್ ಈಗ ಐವರನ್ನ CID ತನ್ನ ವಶಕ್ಕೆ ಪಡೆದುಕೊಂಡಿದೆ. ಕಾರಣ ಕೋರ್ಟ್ ಆದೇಶ. ಹೆಚ್ಚಿನ ವಿಚಾರಣೆಯ ಅಗತ್ಯತೆ ಇರೋದ್ರಿಂದ ಅವ್ರನ್ನ ವಶಕ್ಕೆ ಪಡೆದುಕೊಂಡು ಬೆಂಗಳೂರಿಗೆ ಕರೆತಂದು ಹೆಚ್ಚಿನ ವಿಚಾರಣೆಗೆ ಒಳಪಡಿಸ್ತಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾರಣ ಸಚಿನ್ ಸಾಯೋಕ್ಕೂ ಮುನ್ನ ಒಂದು ಡೆತ್ ನೋಟ್ನಲ್ಲಿ ಒಂದು ಪ್ರಮುಖ ಅಂಶವನ್ನ ಉಲ್ಲೇಖ ಮಾಡ್ತಾರೆ. ಟೆಂಡರ್ ಕೊಡಿಸ್ತೀನಿ ಅನ್ನುವಂತಹ ವಿಚಾರಕ್ಕೆ ಬಂದಂಗೆ 1 ಕೋಟಿ ಡಿಮ್ಯಾಂಡ್ ಮಾಡಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಈ ಎಲ್ಲ ಬೆಳವಣಿಗೆಗಳಾಗ್ತಾ ಇರೋದು.